ಮಾಡಿ ಸ್ಟೂಡೆಂಟ್ಸ್, ನಾವು SSLC ಎಕ್ಸಾಮ್ 2024 ಮತ್ತು 25ನೇ ಸಾಲಿಗಾಗಿ ನಮ್ಮ ಮಕ್ಕಳನ್ನ ತಯಾರಿ ಮಾಡ್ತಿದ್ದೀವಿ. ಸೊ ಅದಕ್ಕಾಗಿ ಲೆಸನ್ ವಾಯ್ಸ್ ಬ್ಲೂ ಪ್ರಿಂಟ್ ನ ಡಿಸ್ಕಷನ್ ಮಾಡ್ತಿದ್ದೇನೆ. ಸೊ ಇದು 10ನೇ ವಿಡಿಯೋ, ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅವನು ಕೂಡ ನೀವು ನೋಡ್ರಿ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದ್ದು ಯಾವುದು ಅಂತಂದ್ರೆ ಜಾಸ್ ಪೋಯಮ್ 2 ಪೋಯಮ್ದಲ್ಲಿ ಯಾವ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನ ನಾವು ನೋಡೋಣ. ಓಕೆ, ಸೊ ಇದಕ್ಕಿಂತ ಮುಂಚೆ ಸರ್ ಇವೆಲ್ಲ ಕ್ವಶನ್ಸ್ ಹೆಂಗ್ ಬರ್ತಾವ ಸರ್, ಯಾವ ಬರ್ತಾವ ಅಂತ ಹೆಂಗ್ ಗೆಸ್ ಮಾಡ್ತೀರಿ ಅಂತಂದ್ರೆ, ಸೊ ಈ ಏನು SSLC ಮಾಡೆಲ್ ಕ್ವಶನ್ ಪೇಪರ್ ನೋಡ್ರಿ, ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, 3, 4 ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ನಾವು ಡಿಸ್ಕಷನ್ ಮಾಡೋಣ. ಸೊ ನೀವು ಕೂಡ ಗೆಸ್ ಮಾಡ್ತೀರಿ ಇದನ್ನೆಲ್ಲವನ್ನ ನೋಡ್ತಾ ಹೋದ್ರೆ. ಓಕೆ, ಸೊ ಇಲ್ಲಿ ನೋಡ್ರಿ, ಫಸ್ಟ್ 2023 ಮತ್ತು 24 ಮತ್ತು 25ನೇ ಸಾಲಿನಲ್ಲಿ ಬಿಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ 1 ರಲ್ಲಿ ಯಾವ ಕ್ವಶನ್ ಕೇಳಿದ್ರು ಅಂತಂದ್ರೆ, ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಕ್ವಶನ್ಸ್ ಕೇಳಿದ್ರು. ಜಾಸ್ ಪೋಯಮ್ 2 ಮೇಲೆ ಏನಂತ ಕ್ವಶನ್ ಕೇಳಿದ್ರು ಗೊತ್ತಾ, 2 ಮಾರ್ಕ್ಸ್ ಗೆ. ಸೊ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ಜಾಸ್ ಪ್ಲೇಯರ್ ವೈಲ್ ಹಿ ವಾಸ್ ಪ್ಲೇಯಿಂಗ್ ಮ್ಯೂಸಿಕ್. ಇದು ವೆರಿ ರೇರ್ ಕ್ವಶನ್ ಫಾರ್ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರು. ಸೊ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ಜಾಸ್ ಪ್ಲೇಯರ್ ವೈಲ್ ಹಿ ವಾಸ್ ಪ್ಲೇಯಿಂಗ್ ಮ್ಯೂಸಿಕ್ ಅಂತ ಹೇಳಿ, ಸೊ ಅವರ ಭಾವನೆಗಳು ಯಾವ ರೀತಿ ಇದ್ದು ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ. ಈಗ ನಮ್ಮ ಮಕ್ಕಳಿಗೆ ಹೇಳಿದ್ವಿ ನಾವು, ಜಾಸ್ ಪ್ಲೇಯರ್ ಮೇಲೆ ಸಮರಿ ಬ್ಯಾಟ್ ಮಾಡ್ರಿ, ಸಮರಿ ಓದ್ಕೊರಿ, ಅರ್ಥ ಮಾಡ್ಕೊರಿ ಅಂತ ಹೇಳ್ತಾನೆ ಬರ್ತಿದ್ದೀವಿ. ಅದಕ್ಕೆ ಅದು ಸಮರಿ ಕಂಪ್ಲೀಟ್ ಆಗಿ ಬರ್ದ್ರು ಏನೂ ತೊಂದರೆ ಇಲ್ಲ ನೀವು. ಓಕೆ, ಏನೂ ತೊಂದರೆ ಇಲ್ಲ, ವಿಲ್ ಗೆಟ್ 2 ಮಾರ್ಕ್ಸ್ ರೀ, ಏನೂ ತೊಂದರೆ ಆಗಲ್ಲ, 2 ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗ್ತಾವ. ಸಮರಿಯನ್ನ ಮಾಡಿದ್ರು ನಡೆಯುತ್ತೆ. ಇದಾದ ನಂತರ ಮಾಡೆಲ್ ಕ್ವಶನ್ ಪೇಪರ್ 2 ದಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಬೌಟ್ 8 to 10 ಸೆಂಟೆನ್ಸಸ್ ದಲ್ಲಿ, ಅಂದ್ರೆ ಸಮರಿ ಕೇಳ್ತಾರಲ್ಲ 4 ಅಂಕಕ್ಕೆ, ಸೊ ಒಂದು ಬರೆದಿರುತ್ತೆ, ಅಲ್ಲಿ 3 ಸಮರಿ ಕೇಳಿದ್ರು, ಅದರಲ್ಲಿ ಒಂದು ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದಿ ಜಾಸ್ ಪ್ಲೇಯರ್ ಅಂತ ಕ್ವಶನ್ ಮಾಡಿದ್ದಾರೆ ಮಾಡೆಲ್ ಪೇಪರ್ 2 ದಲ್ಲಿ. ಓಕೆ, ಸೊ ಇಲ್ಲಿ 4 ಅಂಕಕ್ಕೆ ಸಮರಿಯನ್ನ ಬರೆದ್ರು ಕೂಡ ನಡೆಯುತ್ತೆ, ಇಲ್ಲಿನೂ ಸಮರಿನೇ ಬರಿಬೇಕು. ಓಕೆ, ಇದಾಯ್ತಾ. ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 3 ದಲ್ಲಿ ಆ ಪೋಯಂ ಮೇಲೆ 5 to 6 ಸೆಂಟೆನ್ಸ್ ಕ್ವಶನ್ಸ್, ಅಂದ್ರೆ 3 ಅಂಕಕ್ಕೆ ಕೇಳುವಂತ ಕ್ವಶನ್ ಕೇಳಿದ್ರು. ಜಾಸ್ ಪ್ಲೇಯರ್ ವಾಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಷಿಯನ್ ಬಟ್ ಪ್ಯಾಥೆಟಿಕ್ ಫಿಗರ್, ಎಕ್ಸ್ಪ್ಲೇನ್ ಅಂತ ಕ್ವಶನ್ ಮಾಡಿದ್ರು. ಇಲ್ಲಿನೂ ಕೂಡ ಯು ಕ್ಯಾನ್ ರೈಟ್ ದ ಸಮ್ರಿ ಆಫ್ ದಿ ಪೋಯಮ್ ರೀ. ಸೊ ಸಮ್ರಿನ ಬರ್ದಿರು, ಏನೂ ತೊಂದರೆ ಆಗಲ್ಲ, ಸಮ್ರಿ. ಓಕೆ, ಸೊ ನೆಕ್ಸ್ಟ್ ಇನ್ನು ಮಾಡೆಲ್ ಕ್ವಶನ್ ಪೇಪರ್ 4ರಲ್ಲಿ ಕೇಳಿದಂತ ಕ್ವಶನ್ ಯಾವುದು ಅಂತಂದ್ರೆ, ಸೊ ಈ ಕ್ವಶನ್ ಕೇಳಿದ್ರು, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 8 to 10 ಸೆಂಟೆನ್ಸಸ್, ಮತ್ತೆ ಸಮರಿದಲ್ಲಿ 4 ಅಂಕಕ್ಕೆ ಕೇಳಿದ್ರು. ಏನು ಕ್ವಶನ್ ಕೇಳಿದ್ರು ಅಂದ್ರೆ, ಜಾಸ್ ಪ್ಲೇಯರ್ ಇಸ್ ಅ ಸೈಲೆಂಟ್ ಇನ್ ಸ್ಪೀಚ್ ಬಟ್ ಎಲಿಕ್ವೆಂಟ್ ಇನ್ ಮ್ಯೂಸಿಕ್, ವಾವ್, ಡಿಸ್ಕ್ರೈಬ್ ದ ರೆಫರೆನ್ಸ್ ಟು ದಿ ಪೋಯಮ್ ಜಾಸ್ ಪೋಯಮ್ 2 ರೀ ಅಂತ ಕ್ವಶನ್ ಮಾಡಿದ್ರು. ಅಂತ ಬ್ಯೂಟಿಫುಲ್ ಕ್ವಶನ್ ನೋಡ್ರಿ, ಸಮರಿನ ಬರಿತೀವಿ ಬಟ್ ಕ್ವಶನ್ ಕೇಳ್ಬೇಕಾದ್ರೆ ಎಷ್ಟೊಂದು ಮೀನಿಂಗ್ಫುಲ್ ರೀ. ಓಕೆ, ಸೊ ಆ ರೀತಿ ಕ್ವಶನ್ ಕೇಳಿದ್ರು ಮಾಡೆಲ್ ಕ್ವಶನ್ ಪೇಪರ್ 4 ದಲ್ಲಿ. ಸೊ ಇಲ್ಲಿನೂ ಕೂಡ ನೀವು ಮತ್ತೆ ಸಮರಿನೇ ಬರೆದಿರುತ್ತೆ. ಹಾಗಾಗಿ ನೀವು ಗೆಸ್ ಮಾಡ್ಬೋದಾ, ನಮ್ಮ SSLC ಮೇನ್ ಎಕ್ಸಾಮ್ 2024-25ನೇ ಸಾಲಿನಲ್ಲಿ ಜಾಸ್ ಪೋಯಮ್ 2 ದಿಂದ ಯಾವ ಕ್ವಶನ್ ಬರ್ಬೋದು ಅಂತೇಳಿ, ಹೌದನ್ನಿಲ್ಲ. ಸೊ ಒಂದು 3 ಅಂಕಕ್ಕೆ ಬರ್ಬೋದು ಅಥವಾ 4 ಅಂಕಕ್ಕೆ ಅವ್ರು ಕೇಳಬಹುದು. ಸೊ ಅದಕ್ಕೆ ಕೇಳಿದ್ರೆ ನೀವೇನ್ ಬರೀರಿ, ಸಮರಿನೇ ಬರೀರಿ, ಏನು ತೊಂದರೆ ಆಗಲ್ಲ, ಯು ವಿಲ್ ಗೆಟ್ ಹೋಲ್ ಕಂಪ್ಲೀಟ್ ಮಾರ್ಕ್ಸ್ ರೀ. ಓಕೆ, ರೈಟಾ. ಸೊ ಇಷ್ಟು ಸರ್, ಬೈ ಚಾನ್ಸ್ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರು, ಅರ್ಥ ಆದ್ರೆ ಓಕೆ, ಆ ಸಮರದಲ್ಲಿ ಇದ್ದದ್ದು ಲೈನ್ಸ್ ಅನ್ನು ಬರೀರಿ. ಅರ್ಥ ಆಗದಿದ್ರೆ ವಾಟ್ ವಿ ಹ್ಯಾವ್ ಟು ಡೂ ಸರ್ ಅಂತಂದ್ರೆ, ಸೊ ನೀವು ಇಡೀ ಸಮರಿನ ಬರೀರಿ ಫಾರ್ 2 ಮಾರ್ಕ್ಸ್ ಆಲ್ಸೋ, ಏನು ತೊಂದರೆ ಆಗಲ್ಲ. ರೈಟ್, ಓಕೆನಾ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ನಮ್ಮ ವಿಡಿಯೋ, ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಇವೆಲ್ಲ ಫ್ರೀ ರೀ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಏನೋ ಅಮೌಂಟ್ ಕಟ್ಟಾಗಲ್ಲ. ಆಲ್ಮೋಸ್ಟ್ ಎಲ್ಲ ನನ್ನ ಕ್ಲಾಸಸ್ಗಳು ಫ್ರೀನೇ ಇರ್ತಾವೆ. ಸೊ ಇವು ಮಾಡೋದ್ರಿಂದ ನಮ್ಗೆ ಇನ್ಸ್ಪಿರೇಷನ್ ಮಾಡ್ದಂಗ ಆಗತ್ತ ಅಂತ ಹೇಳ್ತಾ, ಅಂಡ್ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಜಾಯಿನ್ ಆಗೋದ್ರ ಮೂಲಕ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.